ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಖಾತೆಯ ಕಗ್ಗಂಟು ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಅವರಾಯ್ತು, ಈಗ ಕೃಷ್ಣ ಬೈರೇಗೌಡ ಅವರ ಸರದಿ. ಬೆಂಗಳೂರು ನಗರಾಭಿವೃದ್ಧಿ ಜೊತೆ ಮತ್ತಷ್ಟು ಖಾತೆಗೆ ಪಟ್ಟು ಹಿಡಿದಿದ್ದಾರೆ. ಖಾತೆಯ ಕಗ್ಗಂಟು ಮುಗಿಯೋ ತರ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ. ರಾಮಲಿಂಗಾರೆಡ್ಡಿ ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ ಪಟ್ಟು ಹಿಡಿದಿದ್ರು. ತನಗೆ ಸಿಕ್ಕಂತ ಜಲಸಂಪನ್ಮೂಲ ಖಾತೆ ಬೇಡ ಅಂತ ರಾಜೀನಾಮೆಯನ್ನೇ ಕೊಟ್ಟುಬಿಟ್ಟು ಫೈನಲಿ ಅವರ ಮನವೊಲಿಸುವಲ್ಲಿ ನಾಯಕರು ಸಕ್ಸಸ್ ಆದ್ರು. ಈಗ ಕೃಷ್ಣ ಬೈರೇಗೌಡರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೃಷ್ಣ ಬೈರೇಗೌಡ ಅವರಿಗೆ ಸಿಕ್ಕಿತ್ತು, ಆದ್ರೆ ಅದರಲ್ಲಿ ಬಿಡಿಎ ಇಲ್ಲ, ಬಿಎಂಆರ್ಡಿಎ ಸಿಕ್ಕಿಲ್ಲ ಅಂತ ಬೇಸರಗೊಂಡಿದ್ದಾರೆ ಕೃಷ್ಣ ಬೈರೇಗೌಡ. ಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ತಮ್ಮ ಬೇಸರ ಏನು ಅದನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆಯಿಂದ ಅಭಿವೃದ್ಧಿ ಸಾಧ್ಯ ಇಲ್ಲ, ಅದರಲ್ಲಿ ಬಿಡಿಎ ಇಲ್ಲ, ಬಿಎಂಆರ್ಡಿಎ ಇಲ್ಲ, ಅದನ್ನ ಹೊರತುಪಡಿಸಿದಂತ ಖಾತೆ ನನಗೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ತಮ್ಮ ಬೇಸರ ಹೊರ ಹಾಕಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಜೊತೆ ಬಿಡಿಎ ಬಿಎಂಆರ್ಡಿಎ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸಂಪುಟ ಪುನರ್ರಚನೆವರೆಗೂ ಕಾಯುವಂತೆ ಡಿಕೆ ಶಿವಕುಮಾರ್ ಸಲಹೆ ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಭರವಸೆಯಂತೆ ಕಾದು ನೋಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಕೃಷ್ಣ ಬೈರೇಗೌಡ ಅವರು. ಬೈರೇಗೌಡರಿದ್ದಾರೆ ಸರ್. ಕಂದಾಯ ಇಲಾಖೆಯಲ್ಲಿ ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡಿರುವಂತಹ ಕೃಷ್ಣ ಬೈರೇಗೌಡರು ಈಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಸರ್. ಹಿಂದಿನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಬಳಿ ಬಿಡಿಎ ಖಾತೆ ಇತ್ತು, ಜೊತೆಗೆ ಬಿಎಂಆರ್ಡಿ ಖಾತೆ ಕೂಡ ಇತ್ತು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಹತ್ರ ಆ ಎಲ್ಲ ಖಾತೆಗಳಿದ್ದಾಗ ಒಂದು ವ್ಯವಸ್ಥಿತವಾಗಿ ರನ್ ಆಗುತ್ತೆ ವ್ಯವಸ್ಥೆ ಅನ್ನೋದು ಕೂಡ ಇತ್ತು. ಆದರೆ ಈ ಎರಡು ಖಾತೆಗಳು ನೀವು ಬರಲಿಲ್ಲ ಸರ್ ಇಲಾಖೆ. ಗೊತ್ತಿಲ್ಲ ಯಾಕೆ ಮುಖ್ಯಮಂತ್ರಿಗಳು ಆ ರೀತಿ ಮಾಡಿದ್ದಾರೆ ಅಂತ. ನೀವು ಹೇಳಿದಾಗೆ ಇಲ್ಲಿ ಬೆಂಗಳೂರಲ್ಲಿ ವ್ಯವಸ್ಥೆ ನಾವು ಅಂದ್ಕೊಂಡಷ್ಟು ಏನು ಗೌರವವಾಗಿ ನಡ್ಕೊಳ್ಳೋ ಅಂಥ ವ್ಯವಸ್ಥೆ ಇಲ್ಲ. ಇಲ್ಲಿ ಸಂಪೂರ್ಣವಾಗಿ ವ್ಯವಸ್ಥೆ ಮೇಲೆ ಹಿಡಿತಾ ಇಲ್ಲ ಅಂತ ಹೇಳಿದ್ರೆ ಯಾರನ್ನ ಬೇಕಾದರೂ ದಾರಿ ತಪ್ಪಿಸೋದೇ ಇಲ್ಲಿ ವ್ಯವಸ್ಥೆ. ಸೊ ಹಾಗಾಗಿ ಏನಾದರೂ ನಾವು ಕೆಲಸ ಎಫೆಕ್ಟಿವ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ಇಡೀ ಸಂಪೂರ್ಣ ವ್ಯವಸ್ಥೆಯ ಮೇಲೆ ಹಿಡಿತಾ ಇಲ್ಲದೆ ಹೋದರೆ ಖಂಡಿತವಾಗಿ ನಾವು ಗುರಿ ಮುಟ್ಟೋದಕ್ಕಾಗೋದಿಲ್ಲ, ರಿಸಲ್ಟ್ ಕೊಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಡಿವೈಡೆಡ್ ರೆಸ್ಪಾನ್ಸಿಬಿಲಿಟಿ ಆಗಿಬಿಟ್ರೆ ಅಕೌಂಟಬಿಲಿಟಿ ಅಂತೂ ತರೋಕ್ಕಾಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಏನೇ ನಾವು ಮಾಡಬೇಕಾದರೂ ಕೂಡ ಸಂಪೂರ್ಣ ಹಿಡಿತಾ ಇರಬೇಕಾಗತ್ತೆ. ಅದು ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ. ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ ನಾವು ಟೋಟಲ್ ಸಿಸ್ಟಮ್ ಮೇಲೆ ಒಂದು ಕಂಟ್ರೋಲ್ ಇರಬೇಕು. ಡಿವೈಡೆಡ್ ರೆಸ್ಪಾನ್ಸಿಬಿಲಿಟಿ ಆಗಿಬಿಟ್ರೆ ರಿಸಲ್ಟ್ ಮೇಲೆ ಇದು ಪರಿಣಾಮ ಆಗುತ್ತೆ. ಹೌದು, ಆ ಥರ ಇರಲಿಲ್ಲ ವ್ಯವಸ್ಥೆ. ಈಗ ಅದು ಮಾಡಿರೋದು ಇದು ನಾಳೆ ನಾವು ಕೆಲಸ ಮಾಡೋದಕ್ಕೂ ಕೂಡ ಇದರಿಂದ ಅನಾನುಕೂಲ ಆಗುತ್ತೆ ಅನ್ನುವಂಥ ವಿಷಯವನ್ನು, ಮತ್ತು ಇದರಿಂದ ಪ್ರಯೋಜನವೂ ಆಗೋದಿಲ್ಲ. ಜನಕ್ಕೆ ನಾವು ಎತ್ತು ಏರಿಗೆಳಿತು ಅಂತ ಹೇಳಿದ್ರೆ ಕೋಣ ನೀರಿಗೆಳೆಯುವಂಥ ವ್ಯವಸ್ಥೆ ಆಗಿಬಿಟ್ರೆ ಮಧ್ಯದಲ್ಲಿ ಇರೋರಿಗೆ ಲಾಭ ಆಗುತ್ತೆ. ಅದನ್ನು ಲಾಭ ತಗೊಳ್ಳೋವಂಥ ಜನ ಇಲ್ಲಿ ತುಂಬ ಇದ್ದಾರೆ. ಬೆಂಗಳೂರು ಅಂದಮೇಲೆ ಎಲ್ಲ ಬುದ್ಧಿವಂತರೇ ಇಲ್ಲಿ. ಸೊ ವ್ಯವಸ್ಥೆಯಲ್ಲಿ ಇರೋರು ಭಾಳ ಬುದ್ಧಿವಂತರೇ, ಭಾಳ ಕೇಪಬಲ್ ಇರ್ತಾರೆ. ಸೊ ಹಾಗಾಗಿ ಆ ರೀತಿ ಆಗಬಾರ್ದು, ಅದರಿಂದ ಬೆಂಗಳೂರಿಗೆ ಒಳ್ಳೇದಾಗೋದಿಲ್ಲ ಅನ್ನೋ ವಿಷಯವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ನೋಡೋಣ ಅವ್ರು ಏನು ತೀರ್ಮಾನ ತಗೊಳ್ತಾರೆ. ಅದು ಅವ್ರಿಗೆ ಅದು ಗಮನಕ್ಕೆ ತಂದಿದ್ದೇನೆ. ಅವರಿದ್ದಾರೆ, ಪಕ್ಷದಲ್ಲಿ ವರಿಷ್ಠರಿದ್ದಾರೆ, ಅವ್ರು ಮಾತಾಡ್ತಾರೆ. ಇದಿಷ್ಟು ಸಚಿವರ ಮಾತಂದ್ರೆ ಸಾಕಷ್ಟು ಯೋಜನೆಗಳನ್ನು ಕೂಡ ಕನಸಲ್ಲಿ ಕಂಡುಕೊಂಡಿದ್ದಾರೆ. ಅದನ್ನೆಲ್ಲ ಕೂಡ ಸಹಕಾರ ಮಾಡುವಂತಹ ಕೆಲಸನ ಮಾಡಲಿದ್ದೇನೆ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ಐಶ್ವರ್ಯ ಸುವರ್ಣ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಇದೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೋಸ್ಕರ 4-5 ಜನರ ನಡುವೆ ಪೈಪೋಟಿ ಇತ್ತು. ಇದೇ ಖಾತೆ ಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದ್ರು. ತನಗೆ ಸಿಕ್ಕಂತ ಜಲಸಂಪನ್ಮೂಲ ಖಾತೆ ಬೇಡ ಅಂತ ರಾಜೀನಾಮೆ ಕೂಡ ಕೊಟ್ಬಿಟ್ಟಿದ್ರು. ಆದ್ರೆ ಈ ಖಾತೆ ಸಿಕ್ಕಂತಹ ಕೃಷ್ಣ ಬೈರೇಗೌಡ ಅವರಾದ್ರೂ ಖುಷಿಯಾಗಿದ್ದಾರಾ ಅಂದ್ರೆ ಅಲ್ಲೂ ಕೂಡ ಅಸಮಾಧಾನ ಕಾಣಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಬಿಡಿಎ ಬಿಎಂಆರ್ಡಿಎ ಹೊರತುಪಡಿಸಿದಂತ ಖಾತೆಯನ್ನ ಕೃಷ್ಣ ಬೈರೇಗೌಡ ಅವರಿಗೆ ಕೊಟ್ಟಿದ್ದಾರೆ ಅಂತ. ಇದು ಹೀಗ್ಯಾಕಾಯ್ತು ಅಂತ ಕೃಷ್ಣ ಬೈರೇಗೌಡ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಶ್ವೇತಾ, ಒಂದಂತೂ ಸ್ಪಷ್ಟ, ಬಿಡಿಎ ಮತ್ತು ಬಿಎಂಆರ್ಡಿಎ ಇಲ್ಲದೆ ಬೆಂಗಳೂರು ಅಭಿವೃದ್ಧಿ ಸಚಿವರು ಪೂರ್ಣ ಪ್ರಮಾಣದಲ್ಲಿ ಬೆಂಗಳೂರು ಅಭಿವೃದ್ಧಿ ಸಚಿವರು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಿಡಿಎ ಮತ್ತು ಬಿಎಂಆರ್ಡಿಎ ಬೆಂಗಳೂರಿಗೆ
ಮೂಲಭೂತವಾಗಿ ಏನೇನು ಅಗತ್ಯತೆಗಳಿದೆ ಅನ್ನುವಂಥ ಪ್ಲಾನಿಂಗ್ ಮಾಡುವಂಥದ್ದು ಅವರೇ, ಅದರ ಎಕ್ಸಿಕ್ಯೂಷನ್ ಮಾಡುವಂಥದ್ದು ಕೂಡ BDA ಮತ್ತು BMRDA ಆಗಿರುತ್ತೆ. ಆ ಎರಡು ಪ್ರಮುಖ ಸಂಸ್ಥೆಗಳನ್ನು ಹೊರಗಿಟ್ಟು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ನೋಡಿದ್ರೆ ಅಲ್ಲಿ ಬರೀ ಕೇವಲ ಜಲಮಂಡಳಿ, ಇದರ ಜೊತೆಗೆ ಮೆಟ್ರೋ, ಇದರ ಜೊತೆಗೆ 5 ಮಹಾನಗರ ಪಾಲಿಕೆಗಳು, ಇದನ್ನು ಹೊರತುಪಡಿಸಿದ್ರೆ ಬೇರೆ ಏನು ಇರೋದಿಲ್ಲ. ಹಾಗಾಗಿ BMRDA ಮತ್ತು BDA ಎರಡೂ ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂತಹ ಸಂಸ್ಥೆಗಳು. ಈ ಹಿಂದೆ BBMPಯನ್ನ ತೆಗೆದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದಾಗ ಇದೆಲ್ಲವನ್ನು ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಕೆಳಗಡೆಗೆ ತರಲಾಗಿದೆ. ಕಳೆದ ಬಾರಿ ಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಾಗ BDA ಕೂಡ ಅವರ ವ್ಯಾಪ್ತಿಯಲ್ಲಿತ್ತು, BMRDA ಕೂಡ ಅವರ ವ್ಯಾಪ್ತಿಯಲ್ಲೇ ಇತ್ತು. ಆದರೆ ಈಗ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರಿಗೆ BDA ಮತ್ತು BMRDA ಎರಡನ್ನ ತೆಗೆದು ಉಳಿದಂತೆ ಉಸ್ತುವಾರಿಯನ್ನು ಕೊಡಲಾಗಿದೆ. ಸೊ ಇದು ಈಗ ಆಕ್ಷೇಪಕ್ಕೆ ಕಾರಣ ಆಗಿದೆ. ಜೊತೆಗೆ ಅಂತ ಬೃಹತ್ ಯೋಜನೆಗಳನ್ನು ಮಾಡಿ ಬೆಂಗಳೂರಿಗೆ ಏನಾದರೂ ಒಳ್ಳೆಯದನ್ನ ಮಾಡಬೇಕು ಅಂದ್ರೆ BDA ಮತ್ತು BMRDA ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು, ಅದರ ಪ್ಲಾನಿಂಗ್ ಅನ್ನು ಅವರೇ ಮಾಡಬೇಕು, ಅದರ ವ್ಯಾಪ್ತಿಯೂ ಕೂಡ ಬಹಳ ದೊಡ್ಡದಿದೆ. ಆ ಕಾರಣಕ್ಕಾಗಿ ಕೃಷ್ಣ ಬೈರೇಗೌಡರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದವರ ಅಡಿಯಲ್ಲಿ ಇದ್ದಂತಹ ಇಲಾಖೆಗಳನ್ನ ತೆಗೆದಿರುವುದರ ಬಗ್ಗೆ ಅವರ ಆಕ್ಷೇಪಗಳು ಇದಾವೆ. ಜೊತೆಗೆ ನೀವು GBA ಅಂತ ಬಂದಾಗ GBA ಅಡಿಯಲ್ಲಿ ಇವೆಲ್ಲವೂ ಬರುವಾಗ ಎರಡನ್ನ ಮಾತ್ರ ತೆಗೆದು ಬೆಂಗಳೂರು ಅಭಿವೃದ್ಧಿ ಸಚಿವರಿಗೆ ಉಳಿದಂತ ಖಾತೆಗಳನ್ನು ನಿಭಾಯಿಸೋದಕ್ಕೆ ಕೊಡೋದು ಸರಿಯಾದಂತಹ ಕ್ರಮ ಅಲ್ಲ ಅನ್ನೋದು ಅಷ್ಟೇ ಸ್ಪಷ್ಟ. ಜೊತೆಗೆ ಈಗ ಬೆಂಗಳೂರಿನಲ್ಲಿ ಬೃಹತ್ ಮೇಲ್ಸೇತುಗಳಾಗಬೇಕು, ಫೆರಿಫರಲ್ ರಿಂಗ್ ರೋಡ್ಗಳಾಗಬೇಕು, ಟೌನ್ಶಿಪ್ಗಳಾಗಬೇಕು, ಕೈಗಾರಿಕೆಗಳು ಬರಬೇಕು, ಅದರ ಪ್ಲಾನಿಂಗು ಎಕ್ಸಿಕ್ಯೂಷನ್ ಎಲ್ಲವೂ ಕೂಡ BMRDA ಮಾಡುತ್ತೆ. ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಸೊ ಇದರ ಅಡಿಯಲ್ಲೇ ಎಲ್ಲವೂ ಕೂಡ ಆಗಬೇಕಾಗಿರೋದು. ಇಂಥ ಬೃಹತ್ ಯೋಜನೆಗಳನ್ನು ನಿರ್ಧರಿಸೋರು ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಅವ್ರಿಗೆ ಬೇಸರ ಇರುತ್ತೆ. ಆ ಕಾರಣಕ್ಕಾಗಿ ಸುರ್ಜೇವಾಲಾ ಅವರ ಮುಂದೆಯೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಶ್ವೇತಾ. ಅಂತಿಮವಾಗಿ ಯಾವ ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಳ್ತಾರೆ ಮತ್ತು ಮುಖ್ಯಮಂತ್ರಿಗಳು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕಾಗತ್ತೆ ಶ್ವೇತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.